ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎವ್ರಿಡೇ ಮಾರ್ನಿಂಗ್ ಇಡ್ಲಿ ದೋಸೆ ಪಡ್ಡು ಅವಲಕ್ಕಿ ಉಪ್ಪಿಟ್ಟು ಅಂತ ಎಲ್ಲರಿಗೂ ತಿಂದಿದ್ದು ತಿಂಡಿನೇ ತಿಂದ್ಬಿಟ್ಟು ತುಂಬ ಬೇಜಾರಾಗಿರ್ಬೋದು. ಅವ್ರಿಗೋಸ್ಕರ ನಾನಿವತ್ತು ಹೆಲ್ತಿಯಾಗಿರೋ ಟೇಸ್ಟಿಯಾಗಿರೋ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ದೀನಿ. ಅದಕ್ಕೇನು ಬೇಕು ಅಂತ ಈಗ ನೋಡ್ಕೊಂಬಿಡೋಣ. ನಾನು ಒಂದು ಬಟ್ಲಾಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದೇ ಬಟ್ಲಳತೆಯಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಹಸಿಮೆಣಸಿಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಕೊಂಡಿರೋ ಸಬ್ಸಿಗೆ ಸೊಪ್ಪನ್ನ ಒಂದು ಬಟ್ಲು ಅರ್ಧ ಬಟ್ಲಾಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚ್ ಆಗುವಷ್ಟು ಶುಂಠಿನ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡುಬನ್ನ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಕಾಯಿ ಥರ ಇರೋ ಟೊಮೆಟೊನ 6 ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿನೂ 6 ತೊಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿಟ್ಟಿರೋದು. 5-6 ಹೆಸರು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಬೆಲ್ಲ ಬಳಸ್ತಾ ಇದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ. ಈಗ ಇದನ್ನು ಹೇಗೆ ಮಾಡೋದು, ಏನು ಪ್ರೊಸೀಜರ್ ಇದೆ ಅಂತ ತೋರಿಸ್ಕೊಡ್ತೀನಿ. ನಾನಿವಾಗ ಈ ಪಿಂಕ್ ಕಲರ್ ಸ್ಕೂಪ್ ತೋರಿಸ್ತಾ ಇದ್ದೀನಲ್ವ, ಈ ಅಳತೆ ಕಪ್ಪಿಂದ ನಾನು 2 ಸ್ಕೂಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ನಾವು 3-4 ತಾಸು ಮುಂಚಿತವಾಗಲೇ ನೆನೆಸಿಟ್ಟಿರಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅನ್ನೋದಾದರೆ ನಾವು ರಾತ್ರಿ ನೆನೆಸಿಟ್ರೂ ಪರವಾಗಿಲ್ಲ, ನೆನೆಸಿಡ್ಬೋದು. ಅದೇ ಸ್ಕೂಪ್ ಅಳತೆಯಲ್ಲಿ ನಾನು 1 ಸ್ಕೂಪ್ ಆಗುವಷ್ಟು ಮಾತ್ರ ನಾನು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ನಾನು ಬೇರೆ ಬೇರೆ ಬಟ್ಲಲ್ಲಿ ನೆನೆಸಿಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಒಂದೇ ಬಟ್ಲಲ್ಲಾದ್ರೆ ನೆನೆಸಿಡ್ಬೋದು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಇವತ್ತು ಬೆಳಿಗ್ಗೆ ನೆನೆಸಿಟ್ಟಿದ್ದೆ, ನಾನು ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ ಇದನ್ನು. ಈಗ ನಾನು ಬೆಳಗ್ಗೆ ನೆನೆಸಿಟ್ಟಿರೋ ಕಡಲೆಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲ ನೀರೆಲ್ಲ ಬಸಿಯೋ ಥರ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋ ಥರ ಮಾಡಿಕೊಂಡು ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇರೋದು. ಇದಕ್ಕೆ ಯಾವುದೇ ಥರ ನೀರನ್ನು ಉಪಯೋಗಿಸ್ತಾ ಇಲ್ಲ. ಮಿಕ್ಸಿಗೆ ನಾವೀಗ ಕಡಲೆಬೇಳೆ ಮತ್ತು ತೊಗರಿಬೇಳೆನ ನೆನೆಸಿಟ್ಟಿದ್ವಲ್ವ, ಅದೆರಡನ್ನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಮಾಡಿದಾಗ ತರಿ ಆಗಿರಬೇಕು, ತುಂಬ ಪೇಸ್ಟ್ ಆಗೋದು ಬೇಡ ಅಥವಾ ಕಾಳು ಇರೋ ಥರನೂ ಆಗೋದು ಬೇಡ. ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ ಆದರೆ ಸಾಕು. ಇದನ್ನು ಎಲ್ಲದನ್ನೂ ಒಂದು ಬಟ್ಲಿಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನ್ ಆಗೋವಷ್ಟು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪನ್ನ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಆದರೆ ಇದನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಅರ್ಧ ಬಟ್ಲಾಗುವಷ್ಟು ನಾನು ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ. ನಾನೀಗ ಇದನ್ನ ಸ್ವಲ್ಪ ಕಲಿಸ್ತಾ ಇದ್ದೀನಿ. ನಾನು ಶುಂಠಿ ಪೀಸಸ್ನ ಹೇಳೋದು ಮರ್ತೋಗ್ಬಿಟ್ಟಿದ್ದೆ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಶುಂಠಿ ಪೀಸಸ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನೇ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲದನ್ನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಸಿ ಒಂದು ಗಟ್ಟಿ ಇದು ಟೆಕ್ಸ್ಚರ್ ಬರುತ್ತೆ ನೋಡಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈ ಅದಕ್ಕೆ ಬಂದರೆ ಸಾಕು. ಇದನ್ನು ನಾವು ಕಡುಬು ಥರ ಮಾಡಿ, ಮುಟ್ಗಿ ಥರ ಮಾಡಿ ಕಡುಬು ಮಾಡಲಿಕ್ಕೆ ಕರೆಕ್ಟಾಗಿ ಹದವಾಗಿ ಬಂದಿದೆ. ಈಗ ನಾನು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಚಟ್ನಿ ಮಾಡೋ ರೆಸಿಪಿ ಗೊತ್ತಿರುತ್ತೆ, ಬಟ್ ನಾನು ಮಾಡೋ ಶೈಲಿ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇರೋದು. ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ನಾನೊಂದು 6 ಹಸಿಮೆಣ್ಸಿಕಾಯಿನ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಆದರೆ ಸಾಕು, ತುಂಬ ಬೇಗ ತೆಗೆದುಬಿಡಬೇಡಿ, ಹಸಿರು ಇರುವಾಗಲೇ. ಸ್ವಲ್ಪ ಕಾಯಿ ಥರ ಇರೋ 6 ಟೊಮೆಟೊನ ನಾನು ಒಳಗೆ ಹೆಚ್ಕೊಂಡು ಬಾಣಲಿ ಹುರ್ಕೋತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಅದನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 4-5 ಹೆಸರು ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಹುರಿದಿರೋ ಹಸಿಮೆಣ್ಸಿಕಾಯಿ ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಬಿಡೋಣ. ಜೊತೆಗೆ ಟೊಮೆಟೊ ಕೂಡ ಫ್ರೈ ಆಗ್ತಾಯಿದೆ. ಇದು ಟೊಮೆಟೊ ಫ್ರೈ ಆಗ್ತಾ ಇರಲಿ, ಅಷ್ಟರೊಳಗೆ ನಾವು ಕುಕ್ಕರ್ ರೆಡಿ ಮಾಡ್ಕೊಂಬಿಡೋಣ. ಕುಕ್ಕರ್ಗೆ ನಾನು ಒಂದು ಲೋಟ ಆಗೋವಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮೊದಲೇ ನೀರು ಕುದೀತಾ ಇದ್ದರೆ ಹೀಟ್ ಫಾರ್ಮ್ ಆಗಿ ಕಡುಬು ಬೇಗ ಆಗುತ್ತೆ ಅಂತ. ಈಗ ನೋಡಿ ನಾನು ಟೊಮೆಟೊ ಹುರಿದಿದ್ನಲ್ವ, ಅದು ಚೆನ್ನಾಗಿ ಫ್ರೈ ಆಗಿದೆ. ಈ ಟೆಕ್ಸ್ಚರ್ಗೆ ಚೆನ್ನಾಗಿ ಹುರಿದ್ರೆ ಸಾಕು. ಇದನ್ನು ನಾವು ತೆಗೆದಿಟ್ಬಿಟ್ಟು ಒಂದು ತಣ್ಣಗಾಗಲಿಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಈಗ ಇಡ್ಲಿ ಪ್ಲೇಟ್ಗೆ ನಾನು ಎಣ್ಣೆ ಎಲ್ಲ ಸವರ್ಕೊಂಡ್ಬಿಟ್ಟು ಕಡುಬು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ನಾನು ಮೊದಲೇ ಕಡಲೆಬೇಳೆ ಇದನ್ನ ಮಿಕ್ಸ್ಚರ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ನಾನು ಒಂದು ಮುಟ್ಗಿ ಥರ ಮಾಡ್ಕೊಂಬಿಟ್ಟು 4 ಇಡ್ಲಿ ಪ್ಲೇಟಲ್ಲಿ ಇಟ್ಬಿಟ್ಟು ಅದನ್ನ ಬೇಯಲಿಕ್ಕೆ ಬಿಡ್ತೀನಿ. ಇದು ನಾವು ಕುಚ್ಚಿದ ಕಡುಬು ಅಂತ ಹೆಸರು ಹೇಳೋ ಹಾಗೆ ಇದನ್ನು ನಾವು ಹಬೆಯಲ್ಲಿ ಬೇಯಿಸಬೇಕು. ಅದಕ್ಕೋಸ್ಕರನೇ ನೋಡಿ ನಾನು ಈ ಟೆಕ್ಸ್ಚರ್ ಮಾಡ್ಕೊಂಬಿಟ್ಟು ಇದನ್ನು ನಾನು ಹಬೆಯಲ್ಲಿ ಬೇಯಿಸೋಕ್ಕೆ ರೆಡಿ ಮಾಡಿದ್ದೆ. ಈಗ ಅದರಲ್ಲಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಇದನ್ನ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಒಂದು 15-20 ನಿಮಿಷ ಕುದಿಸಿದ್ರೆ ಅಷ್ಟೇ ಸಾಕು. ಆದಷ್ಟು 20 ನಿಮಿಷದ ಒಳಗನೆ ನೀವು ಅದು ಮತ್ತೆ ಕುಕ್ಕರ್ ಲಿಡ್ನ ಓಪನ್ ಮಾಡಲಿಕ್ಕೆ ಹೋಗಬೇಡಿ. 20 ನಿಮಿಷ ಚೆನ್ನಾಗಿ ಕುದಿಬೇಕದು. ಈಗ ನಾನು ಚಟ್ನಿ ಮಾಡಲಿಕ್ಕೆ ಟೊಮೆಟೊನ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ನಲ್ವ, ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ. ಈಗ ನೋಡಿ ಚಟ್ನಿ ರೆಡಿ ಆಗಿದೆ. ಇದನ್ನು ನಾನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಗ್ಗರಣೆ ಕೊಡೋಣ.
ಸಿಂಪಲ್ ಆಗಿರೋ ಒಗ್ಗರಣೆ ಕೊಟ್ಟರೆ ಸಾಕು. ನಾನಿಲ್ಲಿ ಒಗ್ಗರಣೆ ಕೊಡೋ ಸೌಟಲ್ಲಿ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ ಹಾಕ್ತಾ ಇರೋದು. ಇಷ್ಟೇ ಸಾಕು ಒಗ್ಗರಣೆಗೆ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಏನೂ ಬೇಕಾಗೋದಿಲ್ಲ. ಈಗ ನೋಡಿ ರೆಡಿ ಆಗಿದೆ. ಇದನ್ನ ನಾನು ಒಗ್ಗರಣೆ ಕೊಟ್ಬಿಟ್ಟು ಚಟ್ನಿ ಸೈಡಲ್ಲಿ ಎತ್ತಿಟ್ಟಿರ್ತೀನಿ. ಈಗ ನಾವು ಕಡುಬು ಮಾಡಲಿಕ್ಕೆ ಅಂತ ಸ್ಟವ್ ಮೇಲೆ ಇಟ್ಟಿದ್ವಲ್ವ, ಅದು ಏನಾಗಿದೆ ಅಂತ ನೋಡ್ಕೊಂಬಿಡೋಣ. ನೋಡಿ ನಾನು 15-20 ನಿಮಿಷ ಆಗಿತ್ತು, ಚೆನ್ನಾಗಿ ಬೆಂದಿತ್ತು. ಈಗ ನಾನು ಇದನ್ನು ಓಪನ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಇದನ್ನು ನಾವೀಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಆದಷ್ಟು ಇದನ್ನು ಬಿಸಿ ಇರುವಾಗಲೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಾದರೆ ಬಿಸಿ ಬಿಸಿಯಾಗಿರುವಾಗಲೇ ತುಪ್ಪ ಹಾಕಿ ಕೊಟ್ಬಿಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗಾದರೆ ಚಟ್ನಿ ಜೊತೆ ಆದರೆ ಇಷ್ಟ ಆಗುತ್ತೆ, ಸ್ವಲ್ಪ ಖಾರವಾಗಿ. ಅದಕ್ಕೋಸ್ಕರ ಇದನ್ನ ಡಯಟ್ ಮಾಡೋರು, ನಮಗೆ ಎಣ್ಣೆ ಪದಾರ್ಥ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರಿಗೆ ಇದು ಒಳ್ಳೆ ಏಳು ಮಾಡಿಸಿದ ಬ್ರೇಕ್ಫಾಸ್ಟ್ ಅಂದರೆ ತಪ್ಪಾಗೋದಿಲ್ಲ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ನಮ್ಮನೆಯಲ್ಲೂ ಕೂಡ ನಾವು ಮಾಡಿಬಿಟ್ಟು ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತಾ ಇದ್ದೀವಿ. ನನ್ನ ಮಕ್ಕಳು ಕೂಡ ತುಂಬ ಇಷ್ಟ ಆಯಿತು. ನೋಡಿ ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ನಿಮ್ಮ ಮನೇಲಿ ಇದೇ ಥರ ಕಡುಬನ್ನ ಮಾಡ್ಕೊಂಡ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಇದೇ ಥರ ಸಾಂಪ್ರದಾಯಿಕವಾಗಿರೋ ಉತ್ತರ ಕರ್ನಾಟಕದ ಶೈಲಿಯ ಯಾವುದೇ ಅಡುಗೆಗಳಾದರೂ ನಮ್ಮ ಚಾನಲ್ ನಿಮ್ಗೆ ಸಿಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.